ಚಾನಲ್. ಎಲ್ಲರಿಗೂ ನಮಸ್ಕಾರ. ಹೊಸಬ್ರು ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಪೂರ್ತಿ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಲೈಕ್ ಮಾಡ್ತಿಲ್ಲ, ಪ್ಲೀಸ್ ಲೈಕ್ ಮಾಡಿ. ವಿಡಿಯೋ ಒಂದು ಸ್ವಲ್ಪನಾರು ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮೀಶೋದಿಂದ ಪ್ರಾಡಕ್ಟ್ಗಳ ಬೈ ಮಾಡಿದೆ. ಸನ್ಸ್ಕ್ರೀಮ್ ಮಕ್ಕಳಿಗೆ ಅಂತ ಬೈ ಮಾಡಿದೆ. ಚೆನ್ನಾಗಿ ಪ್ರಾಡಕ್ಟ್ ಚೆನ್ನಾಗೈತೆ. 295 ರೂಪಾಯಿ ಎರಡರಿಂದ ಇಬ್ಬರು ಮಕ್ಕಳಿಗೆ ಈ ಥರ ಕ್ರೀಮ್ ತಗೊಂಡಿದೆ. ಇದು ಬೆಳಗ್ಗೆ ಟೈಮು ಬೆಳಗ್ಗೆ ಟೈಮ್ ಹಾಕೋಬೋದು, ರಾತ್ರಿ ಟೈಮಲ್ಲೂ ಹಾಕೋಬೋದು, ಚೆನ್ನಾಗಿರುತ್ತೆ. ನಮ್ಮ ಹುಡುಗರು ಅಮ್ಮ ಯಾವ್ದಾರ ಕ್ರೀಮ್ ಬುಕ್ ಮಾಡಮ್ಮ ಅಂತ ಇದ್ದರು. ಹಾಗೆ ಒಂದು ಲೈಟು, ರಾತ್ರಿ ಟೈಮಲ್ಲಿ ಲೈಟ್ ಹೋದರೆ ಚಾರ್ಜರ್ ಮಾಡಿಕೊಂಡು ಲೈಟ್ ಹಾಕೋಬೋದು. 2 ಬರ್ತವೆ ಅಂದ್ಕೊಂಡಿದ್ದೆ, ಒಂದೇ ಒಂದಿರೋದು. ಅದಕ್ಕೆ 206 ರೂಪಾಯಿ. ಚೆನ್ನಾಗಿ ಚಾರ್ಜರ್ ಮಾಡ್ಕೊಳ್ಳೋದು. ಇಲ್ಲಿ ಈ ಥರ ಚಾರ್ಜರ್ ಮಾಡಿಕೊಂಡು ಅಲ್ಲೇ ಬಟನ್ ಕೊಟ್ಟರೆ ಅಮ್ಕಿದ್ರೆ ಆನ್ ಆಗುತ್ತೆ. ಈ ಥರ ಆನ್ ಆಗುತ್ತೆ. ಪರವಾಗಿಲ್ಲ, ಕೊಟ್ಟಿದ್ದೇನು ಲಾಸ್ ಇಲ್ಲ. ಹಾಗೆ ಈ ಥರ ಹಾಕ್ಕೊಂಡ್ರು, ಈ ಥರ ಆನ್ ಮಾಡಿಬಿಟ್ಟು ಈ ಥರ ನೇತಾಕಿದ್ರೆ ತುಂಬ ಚೆನ್ನಾಗಿತ್ತೆ. ನೈಟ್ ಒಂದೊಂದು ಟೈಮು ಕರೆಂಟ್ ಹೋದಾಗ ಚಾರ್ಜರ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಚಾರ್ಜರ್ ಮಾಡ್ಕೊಂಡು ಈ ಥರ ಹಾಕ್ಕೊಂಡ್ರೆ ಕರೆಂಟ್ ಹೋದಾಗ ಹಾಕೋಬೋದು. ನೋಡಿ ಆ ಥರ ಕಾಣಿಸುತ್ತೆ. ಈ ಥರ ಆನ್ ಮಾಡ್ಕೊಳ್ಳೋದು, ಆಫ್ ಮಾಡ್ಕೊಳ್ಳೋದು, ಕಮ್ಮಿ ಕೊಟ್ಕೊಳ್ಳೋದು, ಜಾಸ್ತಿ ಕೊಟ್ಕೊಳ್ಳೋದು, ಈ ಥರ ಇರುತ್ತೆ. ಪಿಲ್ಲೋ ಕವರು ಅಂತಾರಲ್ಲ, ಅದ್ರ ತರಿಸಿದೆ. ಇದು ತುಂಬ ಇದು ಬಂದಿದ್ದು, ತುಂಬ ಚೆನ್ನಾಗಿದೆ. ಬಟ್ಟೆ ತುಂಬ ಚೆನ್ನಾಗೈತೆ, ತುಂಬ ಬಾಳಿಕೆ ಬರುತ್ತೆ, ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹಾಕ್ಕೊಂಡ್ರೆ ನೋಡಿ, ಈ ಥರ ವಿಡಿಯೋದ ಫೋಟೋದ ಹಾಕಿದ್ದೀನಿ. ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಇದೇನೋ ಬಂದಿದ್ದು. ಇದಕ್ಕೆ ಏನೋ ಪಿಲ್ಲೋ ಹಾಕುತ್ತಾರಲ್ಲ, ಅದನ್ನ ಹಾಕ್ಕೊಂಡ್ರೆ ತುಂಬ ಮನೆ ಮುಂದಕ್ಕೆ ಸೋಫಾನ್ಗೆ ಹಾಕ್ಕೊಂಡ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಅದಕ್ಕೆ ಈ ಥರ ತರಿಸಿದೆ. ಹಾಗೆ ಲಿಪ್ಟಿಕ್ಕೂ ಬುಕ್ ಮಾಡಿದೆ. ನಮ್ಮ ಕಡೆ ಲಿಪ್ಟಿಕ್ ಅಂತಾರೆ, ಏನೋ ಇನ್ನೊಂದು ಥರ ಹೇಳ್ತಾರೆ. ಇನ್ನೂ ಬುಕ್ ಮಾಡ್ಕೊಂಡಿದೆ. 4 ಬಂದಿದ್ದು. ಇದಕ್ಕೆ 70 ರೂಪಾಯಿ ಮಾತ್ರ ಕೊಟ್ಟಿದೆ. 4 ಕಲ್ಲರವೇ. ಫಂಕ್ಷನ್ಗಳಿಗೆ ಹಾಕ್ಕೊಂಡೋಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಬೆರಳಲ್ಲಿ ಹಾಕಿದ್ದೀನಿ ನೋಡಿ, 4 ಥರ ಕಲ್ಲರು. ನಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದು ಹಾಕ್ಕೊಂಡೋದ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಫಂಕ್ಷನ್ಗಳಿಗೆ ಯಾವ್ದಾರ ಹೋದರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಶುಕ್ರವಾರ ವಿಡಿಯೋ ಎಲ್ಲ ರೆಡಿಯಾಗಿ ಪೂಜೆ ಮಾಡಿ ಎಲ್ಲ ಆಗಿತ್ತು. ಹಂಗೆ ಸಂಜೆ ಟೀ ಕುಡಿದ್ಬಿಟ್ಟು 1 ಗಂಟೆ ರೆಸ್ಟ್ ಮಾಡಿ, ಆಮೇಲೆ ಸಂಜೆ ಏನಾರ ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟು ಏನೋ ಒಂಥರ ಮನಸ್ಸು ದೇವ್ರಿಗೆ ದೀಪ ಹಚ್ಚಿಲ್ಲ ಅಂದರೆ ಏನೋ ಸಮಾಧಾನನೇ ಆಗಿಲ್ಲ. ನಮ್ಮ ಗಿಡದಲ್ಲೇ ಸ್ವಲ್ಪ ಹೂವು ಸಿಗ್ತದೆ. ಈಗ ಕಮ್ಮಿ ಆಗ್ಬಿಟ್ಟೈತೆ ಹೂವು. ಬಾಕಿ ದಿವಸ ಮಾರ್ಕೆಟಲ್ಲಿ ತರಿಸ್ತೀನಿ, ಇಲ್ಲಾಂದರೆ ಮನೆ ಮುಂದ್ಗಡೆ ಪತ್ರೆ ಅಂತ ಇರುತ್ತೆ, ದೇವ್ರಿಗೆ ಅಂತ ಬಿಟ್ಕೊಂಡಿದ್ದೀನಿ, ಅದು ಮಾಡಿಸ್ತೀನಿ. ಒಂದೇ ಸಮ ತರೋಕ್ಕಾಗೋದಿಲ್ಲ. ಮಾರ್ಕೆಟು ದೂರ ಇದ್ದಾಗ ಈ ಥರ ತರಿಸ್ಕೊಂಡು ಈ ಥರ ಮಾಡಿಸ್ತೀನಿ. ನೋಡಿ ಯಾವ ಥರ ಕಾಣಿಸ್ತೈತೆ, ದೇವರೇ ಎದ್ದು ಬಂದಂಗೆ ಕಾಣಿಸ್ತೈತೆ. ಚಿಕನ್ ಸಾಂಬಾರು ಮಾಡೋಣ ಅಂತ ಭಾನುವಾರ ಮಾಡಿದೆ. ಇದು ಫಾರಂ ಕೋಳಿ ಅಂತಾರಲ್ಲ, ಅದು ಸಾಂಬಾರು ಮಾಡಿ ಮುದ್ದೆ ಮಾಡಿದೆ. ಮುದ್ದೆ ಮಾಡಿ
ಕಬಾಬ್ ಮಾಡಿದೆ. ಇದು ಮೀಶೋದಿಂದ ತರಿಸಿದ್ನಲ್ಲ ಗಿಡ ಇವಾಗ ಚೆನ್ನಾಗಿ ಬೆಳೀತೈತೆ. ಈ ಬಾಳೆ ಗಿಡನೂ ಹಾಗೆ ತರಿಸಿದ್ದೆ. ಇದು ಚೆನ್ನಾಗಿ ಬೆಳೀತೈತೆ. ದೊಡ್ಡ ಡ್ರಮ್ಗೆ ಹಾಕಬೇಕು. ಹಾಗೆ ಸೋಮವಾರ ಪೂಜೆ ಮಾಡಿದ್ನಲ್ಲ, ಅದೇ ಒಂದು ಕ್ಲಿಪ್ ತಕ್ಕೊಂಡೆ. ಅವತ್ತು ಪೂಜೆ ಮಾಡಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ದೇವ್ರ ಮುಂದೆ ಒಲೆ ಮುಂದೆ ಈ ಥರ ಹೂ ಮಾಡಿಸಿ ಈ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಏನೋ ಒಂಥರ ಸಮಾಧಾನ. ಹಾಗೆ ಗೌರಿಕಾಯಿ ಪಲ್ಯ ಮಾಡಿದೆ. ಸಿಹಿ ಪಲ್ಯ ಮಾಡಿಬಿಟ್ಟು ಈ ಥರ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊತಾ ಇದ್ದರೆ ಅದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಈ ಥರ ಮಾಡಿಕೊಟ್ರು ಸಾಕಲ್ಲಪ್ಪ ಅನಿಸುತ್ತೆ ಅಂತ ಅನಿಸುತ್ತೆ. ಏನು ಮಾಡೋದು, ಯಾರೂ ಮಾಡ್ಕೊಂಡಿರಲ್ಲ, ನಾವೇ ಮಾಡ್ಕೊಂಡು ಉಣ್ಬೇಕು. ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲರ ಮನೇಲೂ ಒಂದೊಂದು ಥರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಹಾಗೆ ಮೆಂತ್ಯದ ನೀರು ರಾತ್ರಿ ಟೈಮ್ ಮೆಂತ್ಯದ ನೀರು ಹಾಕ್ಬಿಟ್ರೆ ಬೆಳಗ್ಗೆ ಹಾಗಲ್ಲಿ ಕುಡಿಬೇಕು. ಹಾಗೆ ಮೆಂತ್ಯದ ನೀರು ಕುಡಿದ್ಬಿಟ್ಟು ಮೆಂತ್ಯವ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೈ ಕೈ ಆಗುತ್ತೆ. ಅಡ್ಜಸ್ಟ್ ಆಗುತ್ತೆ. ಅದು ಒಂದೆರಡು ದಿವಸ ಅಗೀತಾ ಅಡ್ಜಸ್ಟ್ ಆಗುತ್ತೆ. ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ಈ ಥರ ಎಲ್ಲನೂ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ಎದ್ದಿದೆ. ಏನೋ ಒಂಥರ ಸಮಾಧಾನನೇ ಆಯ್ತಿದ್ದಿಲ್ಲ. ಕೆಲಸ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ. ಏನು ಮಾಡೋದು, ರೈತರು ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಹಾಗೆ ಕಸ ಎಲ್ಲ ಮುಡಿಸ್ಬಿಟ್ಟು ಎಲ್ಲ ಬಾಗಿಲಿಗೆ ನೀರು ಹಾಕೋಣ ಅಂದ್ಬಿಟ್ಟು ಎಲ್ಲ ಬಾಗಿಲು ಹೊರಗೆ ಜನ ಯಾರೂ ಇತ್ತಿಲ್ಲ. ಬೆಳಗ್ಗೆ ಅಲ್ಲಿಗೆ ಹೋಗೋಣ ಅಂತ ಭಯ ಆಗ್ತಿತ್ತು. ಸ್ವಲ್ಪ ಬೆಳಕರಿಲಿ ಅಂತ ಕಾಯ್ತಾಯಿದ್ದೆ. ಬೆಳಕರಿದ್ಮೇಲೆ ಬಾಗಿಲಿಗೆ ನೀರು ಹಾಕಿ ಪೂಜೆ ಮಾಡೋಣ ಅಂದ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ತಿದ್ದೆ. ಹಾಗೆ ಕ್ಯಾಮ್ರಾ ಆನ್ ಆಗೋದ ಅಂತ ನೋಡ್ತಾಯಿದ್ದೆ. ಆನ್ ಆಗಿತ್ತು. ನನಗೆ ಗದ್ದೆ ಕೆಲಸ ಇರೋದ್ರಿಂದ ವೀಡಿಯೋನ ಸರಿಯಾಗಿ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಏನು ಮಾಡೋದು, ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತೀನಿ. ಟೈಮೇ ಸಾಲೋದಿಲ್ಲ. ಹೆಂಗೆಂಗೋ ವೀಡಿಯೋ ಮಾಡಿ ಹಾಕೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಸಮಯ ತಗೋತದೆ. ವೀಡಿಯೋ ನೋಡ್ತೀರಾ, ಆದರೆ ಯಾರೂ ಲೈಕ್ ಮಾಡಲ್ಲ. ಪೂರ್ತಿ ವೀಡಿಯೋ ನೋಡಿಲ್ಲ. ಪ್ಲೀಸ್ ಯಾರದೇ ಆದರೂ ಪೂರ್ತಿ ವೀಡಿಯೋ ನೋಡಿ. ನಿಮ್ಮ ವೀಡಿಯೋ ಇಷ್ಟ ಅಲ್ಲದ್ರೂ ಪರವಾಗಿಲ್ಲ, ಬೇರೆಯವ್ರದ್ದಾದ್ರೂ ಪೂರ್ತಿ ವೀಡಿಯೋ ನೋಡಿ. ಅರ್ಧಂಬರ್ಧ ವಿಷಯ ತಿಳ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಪೂರ್ತಿ ವೀಡಿಯೋ ನೋಡಿ. ಒಂದು ಸ್ವಲ್ಪನಾದ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಒಳ್ಳೆ ರೀತಿ ಕಂಟೆಂಟ್ ತರಕ್ಕೆ ನೋಡ್ತೀನಿ. ಇವತ್ತು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.